ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಖಡಕ್ ಸಂದೇಶ ತಗೊಂಡ ನಿಮ್ಮ ಮುಂದೆ ಬಂದನು. ದಯವಿಟ್ಟು 1 ಸೆಕೆಂಡು ಓಡಿಸ್ಬೇಡ್ರಿ, ನೋಡ್ರಿ. ಏನಪ್ಪ ಅಂದ್ರೆ ನಮ್ಮ ಮುತ್ತಾಜ ಏನು ಮಾಡ್ದ, ನನ್ನ ಮಗಗಾಗಲಿ ಅಂತೇಳಿ ನಮ್ಮ ಅಜ್ಜಾಗಿಟ್ಟು ಎಲ್ಲ ದುಡಿದು ಇಡುದು. ನಮ್ಮ ಅಜ್ಜ ಏನು ಮಾಡ್ದ, ನನ್ನ ಮಗಗಾಗಲಿ ಅಂತೇಳಿ ನಮ್ಮ ಅಪ್ಪಗಿಟ್ಟು. ನಮ್ಮ ಅಪ್ಪ ಏನು ಮಾಡ್ದ, ನನ್ನ ಮಗಗಾಗಲಿ ಅಂತೇಳಿ ನನಗಿಟ್ಟು. ಎಲ್ಲ ದುಡಿದು ಇಡುದು ಇದಾಗೈತೆ. ಒಟ್ಟ ಎಲ್ಲಿ ಹಿಂದಿನ ಕಾಲದ ನೋಡ್ರಿ ನೀವು, ಒಟ್ಟ ಮಕ್ಕಳಿಗೆ ಆಗ್ಬೇಕು ಬರೀ ಇದು ಸುದ್ರಿ. ಬಟ್ ದುಡಿದು ಇಟ್ಟ ಈಗಿನ ಮಕ್ಕಳಿಗೆ ಏನು ಉಪಯೋಗ ಆಗೈತಿ ನೀವೇ ಹೇಳ್ರಿ. ಹಾಂ, ಎಲ್ಲ ದುಡಿದು ಇಟ್ಟಿರ್ತಾರ್ರಿ. ಈಗಿನ ಹುಡುಗರು ಏನು ಮಾಡತ್ತಾರು, ಅವನ ಥೈಲ್ಯಾಂಡ್ಗೆ ಹೋಗೋದಿನ, ಪಟಾಯಿಗೆ ಹೋಗೋದಿನ, ಬ್ಯಾಂಕಾಕ್ ಹೋಗೋದಿನ, ಸಾಂಗ್ಲಿಗೆ ಹೋಗೋದಿನ, ಗೋವಾಗೆ ಹೋಗೋದಿನ, ಟ್ರಿಪ್ ಮಾಡೋದಿನ, ಏನ್ರಿ ಒಂದು ಜಾಗಾರ ಬಿಟ್ಟಾರ ಇವ್ರ. ಹಾಂ, ಇವ್ರಿಗೆ ಬಿಸಿನೇ ಇಲ್ರಿ. ಬಿಸಿ ಇದ್ರೆ ಯಾಕೆ ಹಿಂಗೆ ಇದ್ರ ಮಾಡ್ತಾರೆ ಇವ್ರ? ಬಿಸಿ ಇಲ್ಲರಕ್ಕೆ ಮಾಡತ್ತಾರ್ರಿ. ಹಾಂ, ಮಾಡಿಟ್ಟಾರ ಹಿಂದಿನವ್ರ ಅಜ್ಜ ಮುತ್ತಜ್ಜ ಅಪ್ಪ ಮಾಡಿಟ್ಟಾಗ ಇವರೆಲ್ಲ ಮಾಡತ್ತಾರು. ಏನೂ ಇರಲಿಲ್ಲ ಅಂದ್ರೆ ಇವ್ರು ಯಾಕೆ ಮಾಡ್ತಾರು? ಜವಾಬ್ದಾರಿನೇ ಇಲ್ರಿ. ಒಂದು ಹಿರನ್ ಕಂಡ್ರೆ ಭಕ್ತಿ ಭಯ ಏನಾರು ಐತ್ರಿ? ಏನೂ ಇಲ್ಲ. ಎದಕ್ಕಿಲ್ಲ? ಬಿಸಿ ಇಲ್ಲ ಯಾರಿಗೂ. ಹಾಂ, ಇವತ್ತಿದ್ದು ಹುಡುಗಿ ನಾಳೆ ಇರಂಗಿಲ್ಲ ರೀ. ದಿನ ಒಂದೊಂದು ಹುಡುಗಿ ರೀ. ಅವನವನ ಒಯ್ಯ ರೂಮ್ಗೆ ಹೋಗಿ ಅಳಿಗಾಡೋದೇನ, ಅವನವನ ಊರು ಎಲ್ಲಾರ ಅವನವನ ಹಳ್ಳಿಗೆ ಬಂದ್ರೆ ಪೊದೆಗೆ ಹೋಗಿ ಅಳಿಗಾಡೋದೇನ, ಎಲ್ಲ ಹೊಲಸು ಹಿಡಿದು ಹೈದ್ರಾಬಾದ್ ಆಗೈತೆ ರೀ. ಲೋಕ ಹೈದ್ರಾಬಾದ್ ಆಗೈತೆ. ಯಾಕಾಗೈತಿ? ಬರೇ ನಮ್ಮ ಮಕ್ಕಳಿಗೆ ಆಗ್ಲಿ ಅಂತೇಳಿ ಕೂಡಿಟ್ಟು ಈಗಿನ ಮಕ್ಕಳೆಲ್ಲ ಹದಗೆಟ್ಟು ಹೈದ್ರಾಬಾದ್ ಆಗ್ಯಾರ. ನಾ ಹೇಳೋದು ಕರೀತಿಲ್ರಿ. ಹಾಂ, ಏನು ತಿಂತಾರೋ, ಏನು ಕುಡಿತಾರೋ, ಏನು ಸೇತ್ತಾರೋ, ಒಂದು ಚಟಾರ ಉಳಿಸ್ಯಾರನ್ರಿ ಭೂಮಿ ಮ್ಯಾಗ. ಒಂದರ ಉಳಿಸ್ಯಾರಿ ನೀವು ಈಗಿನ ಹುಡುಗರು? ಹಾಂ, ಒಂದು ಉಳಿಸಿಲ್ಲ. ಒಂದೀಟ ನಾವು ಅಪ್ಪ ಸಿಟಿಗೆ ಹೋಗಿ ಓದ್ತಂದ್ರೆ ಅಲ್ಲಿ ಹೋಗಿ ಏನು ಮಾಡತ್ತಾರ ಇವ್ರು? ಅವನವನು ಪಬ್ಜಿ ಆಡ್ನ್ಯಾ, ಬೆಟ್ಟಿಂಗ್ ಆಡ್ನ್ಯಾ, ಅವನವನು IPL ಬೆಟ್ಟಿಂಗ್ ಆಡಿ ಬರೀ ಇದೆ. ಒಂದು ಈಟಾರ ಸುಧಾರಿಸೋದು. ಹಾಂ, ಅವ್ರು ಹೆಂಗೆ ನಾವು ನಮ್ಮ ಮಕ್ಕಳಿಗೆ ಆಗಲಿ ಅಂತೇಳಿ ಕೂಡಿಟ್ರ ಈಗಿನವ್ರು ಏನು ಇಡತ್ತಾರ? ಏನು ಲದ್ದಿನೂ ಇಡತ್ತಿಲ್ಲ. ಇದ್ದಿದ್ದು ಹಾಳು ಮಾಡತ್ತಾರ. ತಲೆ ಕೆಟ್ಟ ಹೋಗಿತ್ತು ನಂದು. ಆ ಲಿಸ್ಟೊಳಗೆ ನಾನು ಇರ್ಬೋದು ರೀ, ಇಲ್ಲಂತ ಹೇಳತ್ತಿಲ್ಲ. ಬರೀ ಹೊಲಸು ಚಟ. ಅದಕ್ಕೆ ನಾವು ಒಂದು ಫೈನಲ್ ಡಿಸಿಷನ್ಗೆ ಬಂದನ್ರಿ. ಭಾಳ ಮಾಡತ್ತಾರ ರೀ. ಎಲ್ಲ ಹಾಳಾಗತ್ತೆ ಹುಡುಗರು. ಈಗಿನ ಜನ್ರೇಷನ್ ಕೆಟ್ಟ ಕೆರೆ ಹಿಡ್ದೈತೆ. ಅದಕ್ಕೆ ನಾ ಒಂದು ಡಿಸಿಷನ್ ಬಂದನು. ಇನ್ನು ನಮ್ಮ ಅಜ್ಜ ಮುತ್ತಜ್ಜ ನಮ್ಮಪ್ಪ ಏನು ಹಿಂದೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆಗ್ಲಿ ಅಂತ ಹೇಳಿ ಏನು ಇಟ್ರಲ್ಲ, ಅವ್ರು ಮಾಡಿ ತಪ್ಪು ನಾ ಒಟ್ಟ ಮಾಡಂಗಿಲ್ಲ ರೀ. ಅವರ ಮಾಡಿ ಇರಲಿಲ್ಲ ಅಂದ್ರೆ ಇವ್ರು ಮುಚ್ಕೊಂಡು ಕೆಲ್ಸಕ್ಕೆ ಹೋಗಿ ದುಡಿದು ಎಲ್ಲ ಚೆನ್ನಾಗಿ ಕಲಿತು ಮಾಡಿ ಎಲ್ಲ ಸುಧಾರಿಸ್ತೀರಿ. ಈಗ ಮಾಡಿಟ್ಟಾರನ್ನ ಅವ್ರು ಆರಾಮ್ ಎಂಜಾಯ್ ಮಾಡತ್ತಾರೆ, ತಿಳ್ಕೊರಿ. ಅದಕ್ಕೆ ಇನ್ನು ಅವ್ರು ಮಾಡಿದ ತಪ್ಪು ನಾ ಮಾಡಂಗಿಲ್ಲ. ಏನಪ್ಪ ಅಂದ್ರೆ ನಮ್ಮ ಅಜ್ಜ ಮುತ್ತಜ್ಜ ಏನು ಮಾಡಿಟ್ಟಾರಲ್ಲ, ನಾ ಮಾಡಿದ ತಪ್ಪು ನನ್ನ ಮಕ್ಕಳು ಮಾಡಬಾರ್ದ್ರಿ. ಅದಕ್ಕೆ ನಾನು ಏನೈತಿ ಎಲ್ಲ ಆಸ್ತಿನೂ ಗುಡಿಸಿ ಗುಂಡಾಂತರ ಮಾಡ್ಬೇಕಂತ ನಾ ಫಿಕ್ಸ್ ಆಗೀನಿ. ಎಲ್ಲ ತಿಂತನು ಕುಡಿತನು ಸೇತನು. ನನ್ನ ಜೀವನ ಒಂದು ಹಾಳಾಗಲಿ. ಮುಂದೆ ನನ್ನ ಮಕ್ಕಳ ಲೈಫ್ ಹಿಂಗೆ ಆಗಬಾರ್ದು. ಒಟ್ಟ ಅವ್ರಿಗೆ ಏನೂ ಇಡಂಗಿಲ್ಲ. ಎಲ್ಲ ಆಸ್ತಿ ತಿಂದು ಸೇದಿ ಎಲ್ಲ ಅವನ ಗೋವಾ, ಅವನವನ ಸಾಂಗ್ಲಿ, ಕ್ಯಾಶಿನೋ ಎಲ್ಲ ಹೋಗಿ ಅವನವನು ಥೈಲ್ಯಾಂಡ, ಪಟಾಯ, ಬ್ಯಾಂಕಾಕ್ ಎಲ್ಲ ಹೋಗಿ ಮಸ್ತ್ ಮಜಾ ಮಾಡಿ ಎಲ್ಲ ಖುಲ್ಲಾ ಮಾಡಿ ಎಲ್ಲ ಗುಂಡಾಂತರ ಮಾಡಿಬಿಡ್ತಾನೆ ಭಾಳ. ಮುಂದೆ ಅವ್ರು ಹೆಂಗೆ ಮಜಾ ಮಾಡ್ತಾರೆ ಮಾಡಲಿ. ಬಿಸಿ ಮುಟ್ಬೇಕ್ರಿ ಮುಂದಿನ ಮಕ್ಕಳಿಗೆ. ಏನು ಇಡಬಾರ್ದು. ನಾವು ಮಾಡಿಟ್ರೆ ಎಲ್ಲ ಹಾಳಾಗೊಂಟೈತಿ. ಈಗ ಹಾಳಾಗೊಂಟೈತಿ ಜೀವನ. ದಯವಿಟ್ಟು ನಾನು ನಿಮ್ಗೆ ಹೇಳ್ತಾನೆ, ಮುಂದಿನ ಮಕ್ಕಳಿಗಂತ ಒಟ್ಟು ಏನೂ ಇಡಕ್ಕೆ ಹೋಗ್ಬೇಡ್ರಿ. ಎಲ್ಲನೂ ಗುಡಿಸಿ ಗುಣಾಂತರ ಮಾಡಿಬಿಡ್ರಿ. ಅಂದ್ರೆ ಮುಂದಿನ ಬರೋ ಜನ್ರೇಷನ್ ಚಲೋ ಆಕತಿ. ಇಲ್ಲ ಅಂದ್ರೆ ಇದೇ ಗತಿ. ನಮಸ್ಕಾರ, ನಾ ಬರ್ತೀರಿ.